ಹರೇ ರಾಮ. ಶ್ರೀ ವೀರಾಂಜನೇಯ ಪೀಠ ಹೇಮಾಪುರ ಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ಮಾರುತಿ ಗುರೂಜಿಯವರೇ, ಹಾಗೂ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಮಹಿಳೆಯರೇ, ಪತ್ರಿಕಾ ಮಿತ್ರರೇ, ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತ ಹೇಳಿದರೆ, ಈಗೇನು ಇಲ್ಲಿ ಶರಾವತಿ ಟೇಲರೇಸ್ ಯೋಜನೆ ಇದೆ, ಅದರಿಂದ ಬಿಟ್ಟ ನೀರನ್ನು ಪುನಃ ತೆಗೆದುಕೊಂಡು ಹೋಗಿ ಅಲ್ಲಿ ವಿದ್ಯುತ್ತನ್ನು ತಯಾರು ಮಾಡೋದು ಅಂತೇಳಿ ನಾವು ಭಾವಿಸಿದ್ದೇನೆ. ಯಾಕೆಂತ ಹೇಳಿದ್ರೆ, ಈಗ ಇಲ್ಲಿ ತಯಾರಾಗ್ತಾ ಇರೋದೇ 240 ಮೆಗಾವ್ಯಾಟ್ ಯೂನಿಟ್. ಅಷ್ಟು ತಯಾರಾಗಿ ಬಿಟ್ಟು ನೀರನ್ನು ತಗೊಂಡು ಹೋಗಿ ಅಲ್ಲಿ 2000 ಮೆಗಾ ಯೂನಿಟ್ ತಯಾರು ಮಾಡ್ತೇನೆ ಅಂತಾರೆ. ಹೇಗೆ ಅಂತೇಳಿ ನಮಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಂದೇನೆಂದರೆ, ಇದರಲ್ಲಿ ಎಷ್ಟು ದಿವಸ ನೀರಿರ್ತದೆ ಅಂತ ಹೇಳಿ, ಮಳೆಗಾಲದಲ್ಲಂತೂ ನೀರಿರ್ತದೆ ಇಲ್ಲಿ, ಆದರೆ ಜನವರಿವರೆಗೆ ದಿವಸ ವಿದ್ಯುತ್ತನ್ನು ತಯಾರು ಮಾಡ್ತಾರೆ ಅವರು. ಅದು ಎಲ್ಲ ಇದು ಟರ್ಬೈನ್ ಸರಿ ಇದ್ದರೆ ಮಾತ್ರ. ಅಲ್ಲಿಂದ ಜೋಗದಿಂದನೂ ನೀರು ಬರಬೇಕಿಲ್ಲಿ. ಇಲ್ಲಿ ಡ್ಯಾಮ್ ತುಂಬಲಿಕ್ಕೆ 55 ಮೀಟರ್ ಹೈಟು ಆದಾಗ ಬಿಟ್ಟ ನೀರಲ್ಲಿ ತಯಾರಾಗೋದು ಬರೀ 240 ಯೂನಿಟು. ಇವ್ರು ಹೇಗೆ 2000 ಯೂನಿಟ್ ತಯಾರು ಮಾಡ್ತಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೂ ಇನ್ನು ಇಲ್ಲಿ ಬಿಟ್ಟ ನೀರನ್ನೆಲ್ಲ ಪಂಪ್ ಮಾಡಿದರೆ ನಮಗೆ ನೀರೆಲ್ಲಿ? ಶರಾವತಿ ನೀರು ಒಣಗೋಗ್ತದೆ. ಸಮುದ್ರದಿಂದ ನೀರು ಇಲ್ಲಿ ಬರ್ತದೆ. ಸಮುದ್ರದ ನೀರು ಬಂದರೆ ಏನಾಗ್ತದೆ? ಉಪ್ಪು ನೀರು. ಈಗಾಗಲೇ ಈ ಶರಾವತಿ ಟೇಲರೇಸಿಂದ ಜನವರಿವರೆಗೆ ಮಾತ್ರ ನೀರು ಬಿಡ್ತಾರೆ. ಆಮೇಲೆ ಬಿಟ್ಟು ದಿವಸ, ಆಮೇಲೆ 2 ದಿವಸಕ್ಕೊಂದ್ಸಲ, 3 ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ. ಆ ಸಂದರ್ಭದಲ್ಲಿ ತಾವು ನೋಡಿರ್ಬೋದು, ಇಡೀ ಶರಾವತಿ ಒಣಕೊಂಡಿರ್ತದೆ. ಈ ಶರಾವತಿ ಒಣಗಿರೋದ್ರಿಂದ ಸಮುದ್ರದ ನೀರು ಇಲ್ಲಿ ಬಂದು ಇಲ್ಲಿ ಗೇಸಪ್ಪದವರೆಗೂ ಉಪ್ಪು ನೀರು ಬರ್ತದೆ. ಈಗಾಗಲೇ 2 ದಿವಸಕ್ಕೆ 3 ದಿವಸಕ್ಕೆ ಅವ್ರು ನೀರು ಬಿಟ್ಟರೆ ಇಡಗುಂಜಿವರೆಗೆ, ಬೇರಂಕಿವರೆಗೆ ಈಗಾಗಲೇ ಉಪ್ಪು ನೀರು ಬಂದಿದೆ. ಹಾಗಾಗಿ ಈ ಯೋಜನೆ ಜಾರಿಯಾದರೆ ನಾವು ದಿನ ಬೆಳಿಗ್ಗೆ ಎದ್ದು ಮುಖ ತೊಳೆಯೋದು, ಸ್ನಾನ ಮಾಡೋದು ಎಲ್ಲ ನಾವು ಉಪ್ಪು ನೀರಲ್ಲೇ ಮಾಡಬೇಕಾಗ್ತದೆ. ನಮ್ಮ ಮಕ್ಕಳಿಗೂ ಉಪ್ಪು ನೀರು ಕುಡಿಸಬೇಕಾಗ್ತದೆ, ಹಾಗೂ ನಮ್ಮ ಜಮೀನುಗಳಿಗೂ ನಾವು ಉಪ್ಪು ನೀರು ಕುಡಿಸಬೇಕಾಗ್ತದೆ. ಹಾಗೂ ಒಂದು ದಿವಸ ನಾವೆಲ್ಲರೂ ಈ ಊರನ್ನು, ಇಡೀ ಗೇರ್ಸಪ್ಪ ಎಡಬಲ ದಂಡೆಯ ಊರನ್ನು ಬಿಟ್ಟು ಹೋಗಬೇಕಾದಂಥ ಪರಿಸ್ಥಿತಿ ಬರ್ತದೆ ಹೇಳೋದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಹಾಗೆ ಇನ್ನು ಈ ಒಂದು ಹೋರಾಟವನ್ನು ಇನ್ನು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ದಿನಕರ್ ಶೆಟ್ಟಿಯವರು ವಿಧಾನಸಭೆಯಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದರು. ಆವಾಗ ನಮ್ಮ ಮಾನ್ಯ ವಿದ್ಯುತ್ ಶಕ್ತಿ ಮಂತ್ರಿಗಳು ಎಷ್ಟು ಅವೈಜ್ಞಾನಿಕವಾದ ಉತ್ತರವನ್ನು ನೀಡಿದ್ದಾರೆ ಅಂತ ಹೇಳಿದರೆ, 54 ಹೆಕ್ಟೇರ್ ಮಾತ್ರ ನಾವು ಫಾರೆಸ್ಟನ್ನು ಕಡಿತೇವೆ, ಹಾಗೆ 7 ಕಿಲೋಮೀಟರ್ ಅಂಡರ್ಗ್ರೌಂಡಲ್ಲಿ ಹೋಗ್ತೇವೆ, ಅದ್ರ ಮೇಲೆ ಮತ್ತು ಫಾರೆಸ್ಟ್ ಬೆಳೆಸ್ತೇವೆ, ಹಾಗೆ ಮತ್ತು 500 ಮೀಟರ್ ಆಳ ಮಾಡ್ತೇವೆ. ಆ ಆಳ ಮಾಡಿ ಇಡೀ ನಮ್ಮ ಈ ಎರಡೂ ಕಡೆ, ಶರಾವತಿಯ ಎರಡೂ ಕಡೆ ಗುಡ್ಡಗಳು ಕುಸಿಯುವಂತೆ ಆಗುವುದರಲ್ಲಿ ಸಂಶಯ ಇಲ್ಲ. ಹಾಗೆ ಅವರೇನು ಹೇಳಿದರು ಇನ್ನೊಂದು ಉತ್ತರ, ನಮಗೆ ಹಗಲಿಗೆ ಬೇಡಿಕೆಗಿಂತ ರಾತ್ರಿ ಬೇಡಿಕೆ ಬೇಕು, ಹಾಗಾಗಿ ಜಲವಿದ್ಯುತ್ ಬೇಕು ಅಂತ ಹೇಳ್ತಾರೆ. ನಾ ಕೇಳ್ತೇನೆ ಅವರಿಗೆ, ನೀವು ಹಗಲಿಗೆ ಜಲವಿದ್ಯುತ್ ಉಪಯೋಗಿಸ್ಬೇಡಿ, ಹಗಲಿಗೆಲ್ಲ ಸೋಲಾರ್ ಮಾಡಿ, ರಾತ್ರಿ ಜಲವಿದ್ಯುತ್ತು ಅಥವಾ ಇದು ನಮ್ಮ ಕೈಗಾದಲ್ಲಿರ್ತಕ್ಕಂಥ ಅಣು ವಿದ್ಯುತ್ತು, ರಾಯಚೂರದಲ್ಲಿರ್ತಕ್ಕಂಥ ಇದೊಂದು ವಿದ್ಯುತ್ತನ್ನೆಲ್ಲ ಉಪಯೋಗಿಸ್ಬೋದಲ್ಲ ರಾತ್ರಿಗೆ. ಯಾಕೆ ನೀವು ರಾತ್ರಿಗೆ ಹೆಚ್ಚು ಖರ್ಚಾಗ್ತದೆ, ಅದಕ್ಕೆ ಜಲವಿದ್ಯುತ್ ಬೇಕು ಅಂತ. ಇದು ಸಂಪೂರ್ಣ ಅವೈಜ್ಞಾನಿಕವಾದಂಥ ಉತ್ತರ. ಹಾಗಾಗಿ ನಾವು ಇದನ್ನು ವಿರೋಧ ಮಾಡಲೇಬೇಕು. ಯಾವ ರೀತಿ ವಿರೋಧ ಮಾಡಬೇಕಂತ ಹೇಳಿದ್ರೆ, ನನಗೆ ಅನುಭವ ಇದೆ. ನಾವು ಸಾರ್ವಜನಿಕರು ವಿರೋಧ ಮಾಡಿದ್ರೆ ಸಾಧ್ಯ ಇಲ್ಲ, ಜನಪ್ರತಿನಿಧಿಗಳು ವಿರೋಧ ಮಾಡಿದ್ರು ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ, ನಾವು 1983ರಿಂದ 87ರವರೆಗೆ ಮಾರುತಿ ಗುರೂಜಿಯವರಿಗೂ ಗೊತ್ತುಂಟು, ನಮ್ಮ ಅಣ್ಣ ಗಣೇಶ್ ಭಟ್ಟ, ದಿವಂಗತ ನಮ್ಮ ಶಂಭು ಹೆಗಡೆ ಕೃಷ್ಣಕೆರೆ, ಹಾಗೂ ದಿವಂಗತ ಕುಸುಮಾ ಸೌರಭ್ ಅವರ ನೇತೃತ್ವದಲ್ಲಿ ನಾವು ಭಾಳ ದಿವಸ ಹೋರಾಟ ಮಾಡಿದ್ದೇವೆ. ಆದರೆ ನಮ್ಮ ಹತ್ರ ಯೋಜನೆಯನ್ನು ತಡೆಯಲಿಕ್ಕಾಗಲಿಲ್ಲ. ಕಾರಣ ಜನ ಬೆಂಬಲ ಇಲ್ಲದೆ ಇದ್ದದ್ದೇ ಕಾರಣ. ಇವತ್ತಿನ ಈ ಸಭೆ ನೋಡಿದ್ರೆ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ಗುರೂಜಿಯವರು ಕರೆ ಕೊಟ್ಟಿದ್ದರು, ಮನೆಗೆ ಒಬ್ಬೊಬ್ಬರು ಬನ್ನಿ ಅಂತೇಳಿ. 10 ಮನೆಗೆ ಒಬ್ಬರು ಬಂದರೂ 1000 ಜನ ಆಗ್ತಿದ್ರು, 2000 ಜನ ಆಗ್ತಿದ್ರು. ಪಬ್ಲಿಕ್ ಇಂಟ್ರೆಸ್ಟ್ ತಗೊಳ್ಬೇಕು, ಜನ ಬರಬೇಕು. ಹಾಗೆ ಈ ನಮ್ಮ ಈ ಹೋರಾಟಕ್ಕೆ ಮುಖ್ಯವಾಗಿ ಧಾರ್ಮಿಕ ನಮ್ಮ ಮಾರುತಿ ಗುರೂಜಿ ಅಂಥವರು ಹಾಗೂ ಇನ್ನಿತರ ಎಲ್ಲ ಮಠಾಧೀಶರು ಮುಂದೆ ಬಂದರೂ ಮಾತ್ರ ಇದನ್ನು ತಡೀಲಿಕ್ಕೆ ಸಾಧ್ಯ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗೆ ನಮ್ಮ ರಾಮಚಂದ್ರಾಪುರ ಮಠದ ಶ್ರೀಗಳವರಿಗೂ ಇದನ್ನು ನಾವು ಮನದಟ್ಟು ಮಾಡಿ ಅವ್ರ ಹತ್ರ ಈ ಒಂದು ಯೋಜನೆ ಬಗ್ಗೆ ಮಾತಾಡಿಸ್ತೇವೆ ಅಂತ ಹೇಳ್ತಾ, ಮತ್ತು ಇನ್ನೂ ಹಲವಾರು ವಿಷಯ ಇದೆ. ಈಗ ನಮಗೆ ಪರಿಸರ ಇಲಾಖೆಯಿಂದ ಹೇಳಿದರು, ಕೇಂದ್ರ ಪರಿಸರ ಇಲಾಖೆಯವರು
ತಾಳಗುಪ್ಪದಿಂದ ಹೊನ್ನಾವರಕ್ಕೆ ರೈಲ್ವೆ ಮಾರ್ಗವನ್ನು ಕೊಡಿ ಕೇಳಿದ್ರೆ ಇಲ್ಲ, ಇಲ್ಲಿ ಫಾರೆಸ್ಟ್ ಅದ್ಭುತವಾದ ಫಾರೆಸ್ಟ್ ಇದೆ, ಸಿಂಗಳಿಕ ಪಾರ್ಕ್ ಇದೆ, ಸಿಂಹದ ಪಾರ್ಕ್ ಇದೆ, ಅದಿದೆ ಇದೆ ಅಂತೇಳಿ ಇವತ್ತಿನವರೆಗೂ ನಮಗೆ ಇದನ್ನು ಕೊಡಲಿಲ್ಲ. ಏನು ನಮ್ಗೆ ಇವತ್ತಿನವರೆಗೂ ಅದನ್ನು ಕ್ಲಿಯರೆನ್ಸ್ ಕೊಡಲಿಲ್ಲ. ಹಾಗಾದರೆ ಇದಕ್ಕೆ ಹೇಗೆ ಕ್ಲಿಯರೆನ್ಸ್ ಕೊಟ್ಟರು? ಏನು ಕಾರಣ? ಇದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಹೇಳುವಂಥದ್ದನ್ನು ನಾನು ಸಂಪೂರ್ಣವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈ ಷಡ್ಯಂತ್ರವನ್ನು ನಾವು ತಡಿಬೇಕು ಅಂತ ಹೇಳಾದರೆ ಎಲ್ಲ ಜನಪ್ರತಿನಿಧಿಗಳು, ಜನರು, ಎಲ್ಲ ಧಾರ್ಮಿಕ ಗುರುಗಳು ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ಸಾಧ್ಯ ಇದೆ ಅಂತ ಹೇಳ್ತಾ ನನಗೆ ಸಮಯ ಆಗಿದೆ, ಇನ್ನು ಮಾತಾಡಬೇಕಿತ್ತು, ಅದಕ್ಕೆ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಜ್ಞಾನ ನೀಡುವುದು ಸುಜ್ಞಾನ, ವಿಜ್ಞಾನಿ ನೀಡುವರು ಸುರಕ್ಷಿತ ಜೀವನ. ವಿಜ್ಞಾನಿ ಮನುಕುಲದ ಶಿಕ್ಷಕ ಅಷ್ಟೇ ಅಲ್ಲ ರಕ್ಷಕ. ಧನ್ಯವಾದಗಳು ಸರ್.